ಅಷ್ಟು ಗ್ಯಾಸ್ ಕೊಟ್ಬಿಟ್ಟು ನಮ್ಮ ಬಾಳಲೆ ಬಾಡಿಗೂ ಎಣ್ಣೆ ಗಾಡಿಗೂ ಎಣ್ಣೆ ಎರಡು ಸಿಗ್ತಾವಿಲ್ಲಿ. ವರಮಹಾಲಕ್ಷ್ಮಿ ಹಬ್ಬ ನಾಳೆ ಐತಲ್ಲ, ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ಲು. ಅದಕ್ಕೋಸ್ಕರ ಟ್ರಂಕನ್ನು ಕೆಳಗಡೆ ನೋಡ್ಕೊಂಡು ಇವಳೇ ಒಳಗಡೆ ಹೊರಟಾಗ್ತಾಳೆ ಅಗ್ನ ಥರ ನೋಡಿ. ಏನು ತಳ್ತೀಯ? ಹಬ್ಬಕ್ಕೆ ಹೋಗ್ತಾಳೆ, ಅದನ್ನ ವಿಡಿಯೋ ಮಾಡ್ಕೊಂಬಿಟ್ಟವಳೆ ನಂದು ಒಂದು ವಿಡಿಯೋ ಹಾಕ್ಲಿ ಅಂತ. ಗಾಯ್ಸ್ ಸೆಕೆಂಡ್ ಶಿಫ್ಟ್ ಕೆಲಸ ಮುಗಿಸ್ಕೊಂಬರ್ತಾ ಇದ್ದೆ. ಗಾಡಿಯಲ್ಲಿ ಇದಕ್ಕಿದ್ದಂಗೆ ಪೆಟ್ರೋಲ್ ಖಾಲಿ ಆಗೋಗ್ಬಿಡೋದ. ಸುತ್ತು ಯಾವುದಿಲ್ಲ, ಕತ್ಲು ಗಬೋ ಅಂತ ಐತೆ. ನನಗಂತೂ ಹನ್ನೊಂದು ಕಾಲ ಆಗೈತೆ. ಮನೆ ಕಡೆ ಬಂದರೆ ನಮ್ಮ ಅಮ್ಮನ ಇನ್ನೂ ನಿದ್ದೆ ಹೋಗಿಲ್ಲ. ಬೆಳಗ್ಗೆ ಪೂಜೆ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಇವಾಗ ರೆಡಿ ಮಾಡಿಕೊಂತವಳೆ. ನಾನು ಹೋಗಿ ರೂಮಾಗಿ ದಬ್ಬಾಕೊಂಡೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ, ತಾಯಿ ಎಲ್ಲರಿಗೂ ಆರೋಗ್ಯ ಆಯುಷ್ಯ ಎಲ್ಲ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಮತ್ತು ನನ್ನ ಇನ್ನೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಬೆಳಗ್ಗೆನೇ ಎದ್ದು ತಾಯಿ ಲಕ್ಷ್ಮಮ್ಮನ್ನ ನೋಡ್ಕೊಂಡು ನಾನು ಅಂಗಡಿ ಕಡೆಗೆ ಹೊರಟೆ. ಯಾಕಪ್ಪ ಅಂತಂದರೆ ನೆನ್ನೆ ಕಿತ್ತಿರೋ ಸೊಪ್ಪು ಹಂಗೆ ಇಟ್ಕೊಂಡವ್ರೆ, ಅಲ್ಲಿ ಡೈರಿ ಸರ್ಕಲ್ ಇದ್ದೀರಾ, ಅದನ್ನು ಮಾರ್ಕೆಟ್ಗೆ ಆಗೋಣ ಅಂತ ನಾನು ಹೋಗ್ತಾಯಿದ್ದೆ. ಹೋಗ್ತಾ ನಮ್ಮ ಫ್ರೆಂಡ್ ಸಿಕ್ಬಿಡೋದ ಬೆಳಗ್ಗೆನೇ. ಅಣ್ಣನ ಡಿಸಿಪ್ಲಿನ್ ಗೊತ್ತಾ? ಅಣ್ಣ ಇದುವರೆಗೂ ಒಂದೇ ಕಂಪ್ನಿಲಿ ಕೆಲಸ ಮಾಡ್ತಾವನೆ. ಏನಣ್ಣ ಯಾವ್ದು ಬಿಟ್ಟಿದ್ ಕುಡಿದ್ಬಿಟ್ಟು ಯಾವುದೇ ಕಾರಣಕ್ಕೂ ವೀಡಿಯೋದಲ್ಲಿ ನಾನು ಕೆಲಸ ಮಾಡ್ತಾರೋ ಕಂಪ್ನಿ ಹೆಸರು ಹೇಳ್ಬೇಡ ಅಂತಂದರು. ಸರಿ ಬಿಡೋಣ ಆಯಿತು ಅಂದ್ಬಿಟ್ಟು ನಾನು ಮಾರ್ಕೆಟ್ ಕಡೆ ಹೊರಟೆ. ನೋಡಿದ್ರೆ ಹಬ್ಬದ ಹಿಂದಿನ ದಿನ ಜನ ಇರೋದು ನೋಡಿದ್ದೀನಿ. ಇವತ್ತು ಸಿಕ್ಕಾಪಡ ಜನ ಅವರೇ. ನಾನು ಬಂದು ಸೊಪ್ಪು ಹಾಕೋಣ ಅಂತ ಬಂದೆ ಸೊಪ್ಪು ಮಾರೋರಿಗೆ. ಬಟ್ ಅವರು ಬೇಡಣ ಇವತ್ತು ಹಬ್ಬ ಅಲ್ಲ ಅಂತ ಹೇಳ್ತಾವ್ರೆ. ಎಲ್ಲ ಖರ್ಚಾಗವೆ ಎಲ್ಲ ನೋಡಿದೆ. ಅದೇ ನೋಡು ಏನು 20 ಗಂಟೆ ಹಾಕೊಳ್ರಿ. 20 ಕಟ್ಟಿರೋದೇನು ಜಾಸ್ತಿ ಏನಿಲ್ಲ. ಏನಿಲ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ. ಕೇಳಿಸ್ಕೊಂಡ್ರ ಹೆಣ್ಣು ಏನಂದ ಅಂತ ಇಂದು ನಮ್ಮ ಫ್ರೆಂಡು ಏನೋ ಮಾಡಿ ಕೊಟ್ಬಿಟ್ಟು ಬಂದೆ. ಕಮ್ಮಿ ರೇಟ್ಗೆ ತೊಗೊಂಡ್ರೆ ಇನ್ನೇನು ಮಾಡೋಕ್ಕಾಗಲ್ಲ, ಇವತ್ತು ಹಬ್ಬ ಯಾರೂ ಸೊಪ್ಪು ತೊಗೊಳಾಗಲ್ಲ ಅಂತ. ಅದಾದಮೇಲೆ ಮನೇಲಿ ಸ್ವಲ್ಪ ಐಟಮ್ ಹೇಳಿದರು ಅಂಗಡಿಗೆ. ನಾನು ತಗೊಳೋಣ ಅಂತ ದೊಡ್ಡ ಅಂಗಡಿ ಬಂದೆ. ನೋಡಿದ್ರೆ ಆಲ್ಮೋಸ್ಟ್ ಗುಟ್ಕ ಎಲ್ಲ ಬ್ಯಾನ್ ಮಾಡವ್ರೆ ಅಂದ್ಬಿಟ್ಟು ಅವರು ಸ್ವಲ್ಪ ಐಟಮ್ ಕಮ್ಮಿನೇ ಹಾಕೊಂಡವ್ರೆ. ಎಲ್ಲ ತೊಗೊಂಡಿದ್ದಾದ್ಮೇಲೆ ನೋಡಿರಿ ಹೆಂಗೆ ತುಂಬ ಆಗೈತೆ. ಇನ್ನೊಬ್ರು ಕುತ್ಕೊಳಕ್ಕೂ ಜಾಗ ಇಲ್ಲ. ಫುಲ್ ಹಾಕೊಂಡು ಹೊರಟೆ. ನೋಡಿದ್ರೆ ಡಿ ಕ್ರಾಸ್ ಹತ್ರ ಫ್ಲೈಓವರ್ ಹತ್ರ ಫುಲ್ಲು ಜಾಮ್ ಆಗ್ಬಿಟ್ಟೈತೆ. ಹಂಗೆ ಸ್ವಲ್ಪ ಮುಂದೆ ಬಂದರೆ ಫಾಕ್ಸ್ಕಾನ್ ಕಂಪ್ನಿ ಓನರ್ ಸಿಕ್ಕೋಗ್ಬಿಡೋದ. ಅಲ್ಲ ನಮ್ಮ ಫ್ರೆಂಡ್ ಹೇಳ್ರಿ, ಇಲ್ಲ ಅಂಗಡಿ ಹತ್ರ ಬಂದು ಹಿಂಗೆ ಸ್ವಲ್ಪ ಆಟ ಆಡಿಸ್ದೆ. ನಿಮ್ಮೆಣ್ಣು ತಗೊಂಡು ಕಾಸು ಕೊಡ್ದಿರೋ ಹೋಯ್ತಾ ಇದೆಯಾ? ಹಾಂ ಕೊಡ ಕಾಸು. ಹಾಂ ತಗೊಂಬಂದಿಲ್ಲ ಕಾಸು, ಮತ್ತೆ ಈಸ್ಕೊಂಬೋಗು. ಏಯ್ ಬಾರ ಇಲ್ಲೇ, ಕೊಟ್ಟಿದ್ಯಾ ಬಾರ. ಏಯ್ ಕಾಸು ಕೊಟ್ಟಿದ್ಯಾ ಬಾರ. ಅಯ್ಯೋ ಏಯ್ ಕಾಸು ಕೊಟ್ಟಿದ್ಯಾ ಇಂದ ಇಲ್ಲೈತೆ ಬಾ. ಅಯ್ಯೋ ನಿನ್ನ ಗಾಯ್ಸ್ ಕಾಸು ಕೊಟ್ಟವನೇ ಪಾಪ ಅವ್ನಿಗೆ ಗೊತ್ತೇ ಇಲ್ಲ. ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಮರ್ತವ್ಟವನೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಒಂದು ನಿಂಬೆಹಣ್ಣು ತಗೊಂಡ ಹಂಗೆ ಮಾಡೋಗ ನೋಡಿ. ಕಾಸು ಕೇಳಿದ್ರು ಸುಮ್ಮನೆ. ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಮರ್ತವ್ಟವನು ಅವ್ನು ಕಾಸು ಕೊಟ್ಟಿರೋದು. ಏನು ಮಾಡ್ತೀರ ಹುಡುಗರಿಗೆ ಸ್ವಲ್ಪ ಭಯ ಇಷ್ಟಿದ್ರೆ ಹಿಂಗೆ. ಏನದ ಹಬ್ಬ ಜೋರಾ? 60 ಏನು ಫುಲ್ ಜೋರ ಹಬ್ಬ? ಬೇಕಾ ಬಿಸ್ಕೆಟ್ ಕಿತ್ನ ಸ್ನಾನ ಮಾಡೋಣ ಅಂತ ಮನೆ ಕಡೆ ಬಂದರೆ ಈ ನನ್ನ ಮಗನ ಟೆಕ್ನಿಕ್ ನೋಡ್ರಿ. ಏನಾಗ್ಲಿ ಅಂತ ಮಾಡಿದ್ಯಾ? ಏಯ್ ಎಳ್ನೀರಾಗ್ಲಿ ಅಂತನಾ? ಚಿಪ್ಪು ಕಟ್ ಮಾಡ್ಬಿಟ್ಟು ಎಳ್ನೀರ್ ಆಯ್ತದೇನಾ? ಥೂ ನಿನ್ನ ಯಾಕೆ ಎಳ್ನೀರ್ ಬರ್ತದ? ನೋಡಿ ಗಾಯ್ಸ್, ನಮ್ಮ ಮಗ ತಗೊಂಡು ಒಲೆಗೆ ಹಾಕೋ ಅಂತಂದ್ರೆ ತಗೊಂಡು ನೋಡಿ ಒಲೆಗೆ ಹಾಕೋ ಅಂತಂದ್ರೆ ಅಣ್ಣಯ್ಯ ನೀಟಾಗಿ ಅದಕ್ಕೆ ನೀರು ತುಂಬಿಕ್ಕವನಿ ಎಳ್ನೀರಾಗ್ಲಿ ಅಂತ. ಅಪ್ಪ ಪುಣ್ಯಾತ್ಮ ನಿಂತರ ಏನೋ ಇದ್ಬಿಟ್ರಿ ಎಳ್ನೀರು ರೇಟ್ ಈ ಥರ ಮ್ಯಾಕ್ ಓದಾರಿಲ್ಲ ಹೇಳು.
ಇನ್ನು ಒಳ್ಳೆ ಹೊಸದು ಏನೋ ಕಂಡಿಡಿದ್ದು ಹೇಳು. ಎಳ್ನೀರು ರೇಟ್ ಸ್ವಲ್ಪ ಕಮ್ಮಿ ಆಗ್ತಿದೆ ನಾನೇ. ಹಾಂ ಕುಳ್ಳಿ ಏನು ಗಾಡಿ ಮೇಲೆ ಎಲ್ಲ ಹಿಂಗಿಕ್ಕಿದ್ಯಾ? ಇನ್ನೆಲ್ಲೂ ಜಾಗ ಸಿಕ್ಕಿಲ್ಲ. ಇವತ್ತು ನಮ್ಮ ಸುಂದ್ರಿದು ಆ್ಯನಿವರ್ಸರಿ ಬೇರೆ. ಹಾಂ ಬರ್ತಡೇ ಆಚರಿಸ್ಬೇಕು ನೋಡಿ, ತಗೊಂಬಂದು ಎಲ್ಲ ಬ್ಯಾಲೆ ಹಿಂಗಿಕ್ಕಿದ್ಯಾ? ಮೈ ತೊಳಿಬೇಕು ಇವಾಗ. ತೊಳೆನಂತಾನೆ ಬಂದರೆ ನೋಡಿ ಏನೆಲ್ಲ ಬಟ್ಲು ಬಿಟ್ಲು ಇನ್ನೆಲ್ಲೂ ಜಾಗನೇ ಸಿಕ್ಕಿಲ್ಲ ನಿಂಗೆ. ಹಾಂ ನನ್ನ ತಲೆ ಮೇಲೆ ತೊಳಿಲ್ಲ. ನಿಮ್ಮ ತಲೆ ಮೇಲೆ ಹೆಂಗೆ ತೊಳ್ಕೊಂತೆ? ತಲೆ ತೊಳ್ಕೊಂಡಿದ್ದಿಲ್ಲ ಬೆಳಗ್ಗೆ. ಇವತ್ತಿಗೆ 1 ವರ್ಷ ಆಯಿತು ಗಾಡಿ ತೊಗೊಂಡು ನಾನು. ಇದೇ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬದ ದಿನ ನನ್ನ ಸುಂದರಿ ನಾನು ತೊಗೊಂಡೆ. ಅದಕ್ಕೋಸ್ಕರನೇ ಇವತ್ತು ಸ್ವಲ್ಪ ಬರ್ತಡೇ ಇಲ್ಲ ಆ್ಯನಿವರ್ಸರಿ ಏನಾನ ಆಚರಿಸೋಣ ಅಂತ, 1 ಇಯರ್ ಆ್ಯನಿವರ್ಸರಿ ಆಚರಿಸೋಣ ಅಂತ ಸ್ವಲ್ಪ ಸ್ನೋ ಪೌಡ್ರ್ ಹಾಕೋಣ ಅಂತ ಎಲ್ಲ ತೊಳಿತಾ ಇದ್ದೀನಿ. ನಾನು ತೊಳಿತಾ ಇರೋದು ನೋಡಿ ಈ ನನ್ನ ಮಗ ಅವನ ಆಟ ಸಾಮಾನು ಅವ್ನು ತೊಳ್ಕೊಂತ ಅವನೇ ನೋಡ್ರಿ. ಎಲ್ಪ್ ಮಾಡೋ ಅಂತಂದರೆ ಅವನ ಲೋಕ ಅವನದೇ ನೋಡ್ರಿ. ನಮ್ಮ ಸುಂದ್ರಿನ ವಾಶ್ ಮಾಡಿದಾದ್ಮೇಲೆ ಈ ನನ್ನ ಮಗನ್ನು ವಾಶ್ ಮಾಡಬೇಕಿತ್ತು, ಅದಕ್ಕೆ ನೋಡ್ರಿ. ಏ ಮಗು ರೆಟ್ಟೆ ಮುರ್ದೈತದ್ರಿ. ಅಯ್ಯೋ ಮುರ್ದೈತೆ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಏನ್ ನಾಟಕ ಆಡ್ತೀಯ? ವಾಸನೆ ಬಾಯಿ ಓಡ್ಬಾ 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 ಪಾಪ ಓಡ್ಬಾ. ನಾನು ಫ್ರೆಶ್ ಅಪ್ ಆಗಿ ಆಚೆ ಬರೋಷ್ಟರಲ್ಲಿ ಅಣ್ಣ ನೋಡ್ರಿ ಪ್ಲಾಸ್ಟಿಕ್ ಕವರಲ್ಲಿ ಟೋಪಿ ಮಾಡ್ಕೊಂಡು ಹಾಕೋಣವನೇ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಹಬ್ಬದ ದಿನ ಬಾಳೆ ಎಲೆ ಊಟ, ಆಹಾ. ಗಾಯ್ಸ್ ಹೇಳಿದ್ನಲ್ಲ ರಾತ್ರಿನೇ ಗಾಡಿ ಪೆಟ್ರೋಲ್ ಆಗೋಗ್ಬಿಡ್ತು ಅಂತ, ಅದಕ್ಕೋಸ್ಕರ ಪೆಟ್ರೋಲ್ ತಗೊಂಬರೋಣ ಅಂತ ನಂಕುಳ್ಳಿ ಗಾಡಿ ಎತ್ಕೊಂಡು ಹೊಟ್ಟೆ ಪೆಟ್ರೋಲ್ ಬಂಕ್ ಕಡೆಗೆ ಪೆಟ್ರೋಲ್ ಹಾಸ್ಕೊಳಕ್ಕೆ ಬಾಟ್ಲಿಲ್ಲ ಅಂದ್ಬಿಟ್ಟು ಅಲ್ಲೆಲ್ಲ ಹೋಗಿ ಹುಡುಕ್ದೆ. ಆದರೆ ಬಾಟ್ಲಿಗೆ ಏನು ಬರೋ ಇಲ್ಲ. ಏನಕ್ಕಪ್ಪ ಅಂತಂದರೆ ಇದ್ರ ಮುಂದೆನೇ MRP ಕಾಣಿಸ್ತಾ ಇದೆಯಲ್ಲ ಬಾರು ನೋಡಿ ಹೆಂಗಿದೆ ಕಾಂಬಿನೇಷನು. ಬಾಡಿಗೂ ಎಣ್ಣೆ ಸಿಗುತ್ತೆ ಮತ್ತು ಗಾಡಿಗೂ ಎಣ್ಣೆ ಸಿಗುತ್ತೆ ಒಂದೇ ಕಡೆ ಆಪೋಸಿಟು. ಇಷ್ಟೊಂದು ಕೆಂಪಗೈತೆ ಅಕ್ಕ ಪೆಟ್ರೋಲು, ಇಷ್ಟೊಂದು ಕೆಂಪಗೈತೆ. ಕಲರ್ ಗಿಲ್ಲರ್ ಹಾಕ್ಬಿಟ್ಟವ್ರೆ. ಹಾಂ ಕಲರ್ ಏನು ಹಾಕಿಲ್ಲಲ್ಲ. ಅಕ್ಕ ನಮ್ಮೂರವರೇ, ಇನ್ನೊಂದು 20 ರೂಪಾಯಿ ಎಕ್ಸ್ಟ್ರಾ ಹಾಕ್ಬಿಟ್ಟಿರಿ ಚೆನ್ನಾಗಿರೋದು, ಬಟ್ ಅಕ್ಕ ಹಾಕಲ್ಲ. ಐತೆ ಸೈಕಲ್ಗೆ ಹಾಕೋಣ ಪೆಟ್ರೋಲು ಎದಾಯ್ತದೆ. ಇವ್ನು ಯಾರವ್ನು ಎತ್ಕೊಂಬರಕ್ಕೆ ಹೋಗ್ಬಿಟ್ಟವನೆ. ಪೆಟ್ರೋಲ್ ಎಲ್ಲ ಹಾಕೋದು? ಹಾಂ ಹಾಕ್ಲೇನಾ? ಎಲ್ಲ ಹಾಕ್ಬೇಕು ಪೆಟ್ರೋಲು? ಹಾಂ ಅಯ್ಯೋ ಎಲ್ಲ ಇಲ್ಲ ಅಲ್ಲ. ಥೋ ಯಾವುದಿದು? ಎಲ್ಲಿ ಅಲ್ಲಿ ಹಾಕ್ಬೇಕು ಪೆಟ್ರೋಲು? ಒಂಚೂರು ಹಾಕ್ಲಾ? ಹಾಂ ಹಾಕಿದ್ದೀನಿ, ಹೋಗು ಹೋಗು ಹೋಗು. ತುಳಿಯಂಗೆ ಇಲ್ಲ ಇನ್ನು, ಆದಷ್ಟು ಅದೇ ಓದ್ತಾ ಇರ್ತದೆ. ಎಷ್ಟು ಲೀಟ್ರ್ ಕೊಟ್ಟರೆ ಹೋಯ್ತಾ ಇರ್ತದೆ. ಹೋಗು. ದೊಡ್ಡ ಸಾವುಕಾರ ಐಫೋನ್ ತಗೊಂಡ್ಬಿಟ್ಟವ್ರೆ. ಓಹೋ ಏನಂಟ ಇದು? ಲಕ್ಷ್ಮಿ ಎತ್ಕೊಂಡು ಲಕ್ಷ್ಮೀನ ಗುಡಿಸಿ ಎಬ್ಬರಿಸ್ಬಿಟ್ಟು ಈ ಆಂಟಿ ಮಲ್ಕೊಂಡವ್ರೆ. ನಾವು ಅಮ್ಮನೂ ಅಷ್ಟೇ ಮಲ್ಕೊಂಡ್ಬಿಟ್ಟಿದ್ದೆ ರಾತ್ರಿ ಎಲ್ಲ ಇದ್ದಿರೋದು ಅಂದ್ಬಿಟ್ಟು. ವಾ ವಾ ಎಲ್ಲಂಟೆ ಕಾಸುಗಳೇನು ಉದುರ್ತಾ ಇಲ್ಲ. ಆಲ್ರೆಡಿ ಕೊಟ್ಬಿಟ್ಟೈತಾ ನಿಮ್ಮ ಹತ್ರ? ನಾನು ಮನೆಗೆ ಮಾಡಿ ನೀವು ಅದೇ ಥರ ಮಾಡ್ಬಿಡ್ಬೇಕಿತ್ತು. ಟೇಪ್ ಹಾಕ್ಬಿಟ್ಟು ಕಾಯಿನ್ಗಳು ಹಾಕ್ಬಿಟ್ಟು ಸರ ಮಾಡಿಬಿಟ್ಟಿದ್ರೆ ಆಗೋಗಿರೋದು. ಏನಂటే ಸ್ಪೆಷಲು? ಏನು ಸ್ಪೆಷಲು? ಒಬ್ಬಟ್ಟು, ವಡೆ. ಸಿಲಿಂಡರ್ ತಗೊಂತಾವ್ರಿ 20 ರೂಪಾಯಿ. 20. ಓಹೋ 826. ಇವಾಗ ಅಲ್ಲಿ ಸಿಕ್ಕಿದ್ರು ಬುಕ್ ಮಾಡಿ ಬಾ ಕೊಡುವಂತೀವಿ. ನೋಡೋಣ ಇವ್ನ ಎತ್ತಾಕ ಗುರು ಎತ್ತಾಕೊಂಡು ಅವ್ನು ಎಷ್ಟು ತೂಕ ಎಷ್ಟು ತೂಕ ಅಷ್ಟು ತೂಕ ಗ್ಯಾಸ್ ಕೊಟ್ಬಿಟ್ಟು ನಮ್ಮ ಬಾಳ ಇಲ್ಲ. ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಬಾರ ಇಲ್ಲ.
ಬೇಡ, ಗ್ಯಾಸ್ ಕೊಡ್ತಾರಂತ ಒಂದು. ನೀನು ಅಲ್ಲಿ ಗಂಟೆ ಹೋಗ್ಬಿಟ್ಟು ನೀನು ತಪ್ಸ್ಕೊಂಡು ಓಡ್ಬಂಬಿಡಿ. ಬಾ, ಗ್ಯಾಸ್ ಸಿಗ್ತೈತೆ ಒಂದು. ಓಡ್ ಬರ ಇಲ್ಲೇ, ಬಾಯಿಲೆ. ಏಯ್ ಟೊಮೊಟೆ. ಎಲ್ಲೋ ಭೀಮಾ ಕಂಪ್ನಿಗಿದೆಯಾ? ಹೌದು, ಬಂದ್ಬಿಟ್ಟಿದ್ಯಾ? ಸರಿ, ಹ್ಯಾಪಿ ವರಮಹಾಲಕ್ಷ್ಮಿ. ಹಾಂ, ಸಾಯಂಕಾಲ ಎಲ್ಲೂ ಹೋಗ್ಬೇಡ, ಮನೆಗೆ ಬಂದ್ಬಿಡು. ಅರ್ಶನಾಗ ಮಾತಾಡಕ್ಕೆ. ಸೀರೆ ಬೇಕೇನೋ? ರೇಷ್ಮೆ ಸೀರೆ ಬೇಕಾ? ಬಳೆ? ये क्या हो गया? ये क्या सुन रहा हूँ मैं? ಹಾಂ, ಅದಕ್ಕೆ ಹಾಂ, ನೀಟಾಗಿ ಹೇಳು ಹಂಗೆ. ಧೈರ್ಯ ಅನ್ನೋದು ಭಾಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸಲ್ಲೇ ಬಂದಿದೆ ಸರ್. ಪೂಜೆ ಮಾಡೇ ಇಲ್ಲ. ಅವಾಗ ಬಾಳೆಕಂದ ಎಲ್ಲ ಕಟ್ಟಿದ್ದೀರಾ? ಹೂನಾರೆಲ್ಲ ಹಾಕ್ತೀರೇನೋ? ಹಾಂ, ಹೊಸ ಗೂಡು ತಂದವ್ರೆ ಗಾಯ್ಸ್, ನೋಡಿ ಹೊಸ ಗೂಡು ತಂದವ್ರೆ. ಅದಕ್ಕೆ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡೋರೆ. ಬಾಳೆಕಂದ ಎಲ್ಲ ಕಟ್ಕೊಂಡು. ಜೀವ ತಲೆ ಕೆಡ್ಸ್ಕೊಂಡ ಒಂದೊಂದ್ಸರಿ ಬೈತಾರೆ ಗಾಯ್ಸ್. ಇವ್ರದ್ದೇ ನೋಡಿ. ಇವತ್ತು ವರಲಕ್ಷ್ಮಿ ಹಬ್ಬದ ದಿನನೇ ಪೂಜೆ ಮಾಡೋಕೆ ಬಂದಿದ್ದೀರಲ್ಲಪ್ಪ. ಓಹೋ, ಪೂಜೆ ಸಾಮಾನು ಎಲ್ಲ ಏನಕ್ಕೆ? ಹೊಸ್ದಾಗಿ ತಂದಿರೋದಕ್ಕ? ಹಾಂ, ಹೊಸ್ದಾಗಿ ತಂದಿರೋದಕ್ಕೆ. ನೀನು ಬಾಮ್ಮ ಆಯ್ತಾ ತಾಯಿ? ಬಾ ಬಾ. ಬಾರಲ್ಲಿ ಕುದುಕ್ತತ್ಲೇ. ಆಮೇಲೆ ನಿನ್ನ ಕೂದಲ ಮೇಲೆ ಬಂದು ಗೂಡು ಮಾಡ್ಕೊಂಬಿಡ್ತದೆ ಅಷ್ಟೇ, ನಾನೇ ತಲೆ ಮೇಲೆ. ಗಾಯ್ಸ್ ನೋಡಿ, ಯಾರಿಗಾದ್ರೂ ಪರವಾಡ ಏನೋ ಸೇಲಿಂಗು ಇಲ್ಲ ಏನಾದ್ರು ನೀವೇನೋ ಕೊಡೋಂಗಿದ್ರೆ ಇಲ್ಲ ನೀವೇನೋ ತೊಗೊಬೇಕಾದ್ರೆ ಜಸ್ಟ್ ಕಾಂಟ್ಯಾಕ್ಟ್ ಮಾಡಿ. ನಂಬರ್ ಹಾಕಿರ್ತೀನಿ. ಯಾವ್ಯಾವ ಜಾತಿ ಇದಾವೆ ಎಲ್ಲ ಹೇಳ್ತಾನೆ. ಹೇಳ್ಬಾರೋ ಜಾತಿ ಯಾವ್ಯಾವ ಅಂತ. ಜೀವೋ, ಇದು ಯಾವುದು ವೈಟ್ದು? ಇದು ತಾರನಾ? ಹಾಂ, ಇದು ಈ ಕಡೆ ಇದು ಹಾಂ ಹೂಮರ್. ಇದು ತಾರ ಉಮಾಶ್ರೀ. ಹಾಂ, ಕನ್ನಡದಾಗ. ಇದು ಮುಕ್ಷಿ ಮತ್ತು ದುಮಾಸು. ಯಪ್ಪ. ಇದು ವೈಟ್ ಹಸ್ಗಳು. ಇದು ಮರಿ. ಯಾವ ಜಾತಿ ಇದು? ತಿರಾವಲ್ಲ. ಎಷ್ಟು ಜಾತಿಗಳವಪ್ಪ ಗೈಸ್. ಯಾರಿಗಾದ್ರೂ ಬೇಕಾದ್ರೆ ಜಸ್ಟ್ ಕಾಂಟ್ಯಾಕ್ಟ್ ಮಾಡಿ. ಇವನ ಹೆಸರು ಜೀವನ್ ಕುಮಾರ್. ಜೀವನ್ ಆ್ಯಂಡ್ ಶ್ರೇಯಸ್ ಅಂತ ಇಬ್ಬರು ನಮ್ಮ ಮನೆ ಪಕ್ಕನ ಇರೋದು ಹುಡುಗರು. ಪಾಪ ಸಾಕ್ತವ್ರೆ ನೋಡಿ. ನಮಗೆಲ್ಲ ಈ ಥರ ಎಲ್ಲ ಫ್ರೀಡಮೇ ಇರ್ತಾರಿಲ್ಲ. ಹೆಂಗೋ ಇವ್ರಿಗೆ ಅವ್ರ ಮನೇಲಿ ಒಂದು ಸ್ವಲ್ಪ ಫ್ರೀಡಮ್ ಕೊಟ್ಟವ್ರೆ. ಬಾರೋ, ಯಾಕೆ ಅನ್ಕೊಂಡು ಓಡಾಡ್ತೀಯ? ಪೂಜೆ ಮಾಡಿ ಏನೇನು ಕೊಡ್ತೀಯಪ್ಪ? ಸುಮ್ಮನೆ ಪೂಜೆ ಮಾಡ್ತಾ ಇದೆಯಾ? ಏನೋ ಸ್ವೀಟ್ ಕೊಡ್ಬೇಕು ತಾನೆ? ಹಾಂ, ಅಂಜದ ಗಂಡು ಹೆಂಗಂದ್ರೆ ಒಂದು ಕಾಂಪೌಂಡಿಂದ ಅಂದರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಮೇಲಿಂದ ಹಾರಕ್ಕೆ ಹೋಗಿ ಬಿದ್ದಿದ್ದ ಅಂದರೆ ಕೈ ಮುರ್ಕೊಂಡಿದ್ದು. ಬಾರ ಇಲ್ಲೇ. ಎಲ್ಲ ಬ್ಲಾಕ್ ಮಾಡಾಕಿದ್ರ ಮಂಜಾಂಟಿ. ಹುಲಿ ಎತ್ತೋಯ್ತು. ಮುನಿಯಾಗೌಡ ಬ್ಲ್ಯಾಕ್ ಟೈಗರ್. ಮುನಿಯಾಗೌಡ ಇದ್ದೀರಿ ಚೆನ್ನಾಗಿರೋದು ನಮ್ಮ ವೀಡಿಯೋಸ್ಗೆಲ್ಲ. ಲೇ ಸುಮ್ಮನೆ ಇರಲ್ಲ, ಅದು ಓದೈತೆ. ಅದು 5 ವರ್ಷದ ಒಳಗಡೆ ಮಕ್ಕಳು ತುಳಿಬೇಕು. ನೀನು ನೋಡಿದ್ರೆ ಎಷ್ಟು 20 ವರ್ಷ ಆಯ್ತಾ ನಿಂಗೆ? 12. ಹಾಂ, ಒಂದೇ ಬೆಲ್ ಕೊಡೋದು. ಹಾಂ, ಒಂದೇ ಬೆಲ್ ಕೊಡೋದು. ಬ್ರೇಕಾ? ಅದಕ್ಕೆಲ್ಲ ಒಂದೇ ಕೊಡೋದು. ಅಮೌಂಟ್ ಸ್ವಲ್ಪ ಕಮ್ಮಿ ಕೊಟ್ವಿ, ಅದಕ್ಕೆ ಒಂದು ಬಿಚ್ಚಾಕ್ಬಿಟ್ಟವ್ರು ಈ ಕಡೆದು. 500 ರೂಪಾಯಿ ಕಮ್ಮಿ ಕೊಟ್ವಿ, ಅದಕ್ಕೆ ಆ ಕಡೆದು ಹಾಕ್ಕೊಟ್ಟವ್ರೆ, ಈ ಕಡೆದು ಬಿಚ್ಚಾಕ್ಬಿಟ್ಟವ್ರೆ ಕಮ್ಮಿ ಕೊಟ್ಟಿರೋದಕ್ಕೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಅವ್ರೇನು ನೋಡು ಪಿಲ್ಲರ್ಗಳು ಚೆನ್ನಾಗಿ ನಿಂತ್ಕೊಳ್ಳಿ ಅಂತನಾ? ಹಾಂ, ಊನಪ್ಪ ನೀಟಾಗಿ ನಿಲ್ಸ್ರಿ. ಇನ್ನು ಹುಲಿ ಬಂತಂದರೆ ಬ್ಲ್ಯಾಕ್ ಟೈಗರು ಎಲ್ಲರೂ ಬೈದಾಗ್ತದೆ. ಎಲ್ಲ ನೋಡಿದ್ರಲ್ಲ, ಖುಷಿ ಆಯಿತಾ? ಓಕೆ, ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.